ಬಿಜೆಪಿ ಶಾಸಕ ಮುನಿರತ್ನ ಜಾತಿ ನಿಂದನೆ ಮತ್ತು ಕೊಲೆ ಬೆದರಿಕೆ ಕೇಸ್ನಲ್ಲಿ ಅರೆಸ್ಟ್ ಆಗಿ ನಂತರ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. ಇವತ್ತು ಜಾಮೀನು ನೀಡಿದೆ. ಜಾಮೀನು ನೀಡಿದ ತಕ್ಷಣ ಅವರ ಮೇಲೆ ಇನ್ನೊಂದು ಕೇಸ್ ದಾಖಲಾಗಿದೆ. ಅದು ಕೂಡ ಅತ್ಯಾಚಾರ ಕೇಸ್. ಆಮೇಲೆ ಕೇಸ್ ಎಲ್ಲೆಲ್ಲಿ ತನಕ ಹೋಗ್ತಾ ಇದೆ ಅಂತಂದರೆ ಏನೆಲ್ಲ ಕೇಳಿ ಬರ್ತಾ ಇದೆ. ಈ ಕರೀಂಲಾಲಾ ತೇಲಗಿ ಸಂದರ್ಭದಲ್ಲಿ ಏಡ್ಸ್ ಇಂಜೆಕ್ಷನ್ ಅಂತಿತ್ತಲ್ಲ, ಆ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಜಾಮೀನು ಸಿಕ್ಕಿದ್ರೂ ಕೂಡ ಮತ್ತೊಮ್ಮೆ ಅರೆಸ್ಟ್ ಆಗುವ ಸಾಧ್ಯತೆ ಇದೆಯಂತೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಮುನಿರತ್ನಮ್ಮವ್ರನ್ನ ಕಂಟ್ರೋಲ್ ಮಾಡದೆ ಹೋದರೆ ನಾನು ಮಂತ್ರಿ ಸ್ಥಾನ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ. ಯಾವ ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ. ನನಗೂ ಕಿರುಕುಳ ಕೊಟ್ಟಿದ್ದ ಶಾಸಕ ಮುನಿರತ್ನ. ಸ್ವಪಕ್ಷದ ಶಾಸಕನ ವಿರುದ್ಧವೇ ಎಸ್ಟಿಎಸ್ ಬಾಂಬ್. ಜಾತಿ ನಿಂದನೆ ರೇಪ್ ಕೇಸ್ ಕೂಪದಲ್ಲಿ ಸಿಲುಕಿರುವ ಮುನಿರತ್ನ ವಿರುದ್ಧ ಇದೀಗ ಸ್ವಪಕ್ಷದ ಶಾಸಕನೇ ಹೊಸ ಬಾಂಬ್ ಹಾಕಿದ್ದಾರೆ. ಮಾಜಿ ಸಚಿವ ಎಸ್ಟಿ ಸೋಮಶೇಖರ್ ನನಗೂ ಕಿರುಕುಳ ನೀಡಿದ್ದ ಅಂತ ಹೇಳಿದ್ದಾರೆ. ಕಂಟ್ರೋಲ್ ಮಾಡದೆ ಹೋದರೆ ನಾನು ಮಂತ್ರಿ ಸ್ಥಾನ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತಕ್ಕಂಥದ್ದನ್ನು ಬೊಮ್ಮಾಯಿಯವರಿಗೆ ನಾನು ಹೇಳಿದ್ದೆ. ಮುಖ್ಯಮಂತ್ರಿ ಆಗಿದ್ದಾಗಲೇ ಹೇಳಿದ್ದೆ. ಆದರೆ ಅವರು ಕರೆಸಿ ಅವನ್ನ ಸೆಟ್ರೇಟ್ ಮಾಡಿ ಅದೇ ಕ್ಷೇತ್ರ ಬೇರೆ ಈ ಕ್ಷೇತ್ರ ಬೇರೆಪ್ಪ, ನೀನು ಮಾಡ್ಕೊಂಡು ಹೋಗುವಂತಕ್ಕಂಥದ್ದು ಹೇಳಿದ ಮೇಲೆ ನಾನು ಬಿಜೆಪಿ ಶಾಸಕನ ವಿರುದ್ಧ ಕೈ ನಾಯಕರು ಕಿಡಿ. ಇತ್ತ ಕಾಂಗ್ರೆಸ್ ಪಾಳೆಯದಲ್ಲೂ ಟೀಕಾ ಪ್ರಹಾರ ಜೋರಾಗಿದೆ. ಮುನಿರತ್ನರಂತಹ ದುಷ್ಟರನ್ನ ಸೆದೆ ಬಡಿಬೇಕು ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಸಿಡಿದೆದ್ದಿದ್ದಾರೆ. ಅತ್ತ ಮುನಿರತ್ನ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇಂಥದ್ದೇ ಪರಿಸ್ಥಿತಿಗಳು ಚಿಂತನೆಗಳು ಶುರು ಆಯಿತು ಅಂತ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಸೊ ಅದನ್ನ ಇಂಥ ಶಕ್ತಿಗಳನ್ನ ಸದೆ ಬಡಲಿಕ್ಕೆ ನಿಮ್ಮಗಳ ಕೆಲಸನೂ ಕೂಡ ನಿಮ್ಮಗಳ ಮಾರ್ಗದರ್ಶನನೂ ಕೂಡ ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಕಾನೂನು ಬಾಹಿರವಾಗಿ ಇಂಥದ್ದೆಲ್ಲ ಪಬ್ಲಿಕ್ ಸರ್ವೆಂಟ್ಸು ಮಾಡಿದ್ದಾರೆ ಅಂತಂದಾಗ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ. ನಾವು ಯಾವ ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ. ಇನ್ನು ಅವರು ಮಾಡ್ತಿದ್ದಾರೆ ಅಷ್ಟೇ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿರುವ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮುನಿರತ್ನ ಅವರನ್ನ ಜೈಲಲ್ಲೇ ಇಡಬೇಕು ಎಂಬ ಪ್ಲಾನ್ ಸರ್ಕಾರದ್ದು ಅಂತ ಆರೋಪಿಸಿದ್ದಾರೆ. ಏನಾದರೂ ಮಾಡಿ ಮುನಿರತ್ನ ಅವ್ರನ್ನ ಜೈಲಲ್ಲೇ ಇಡಬೇಕು ಅಂಥೇಳಿ ಯೋಚನೆ ಮಾಡ್ದಂಗಿದೆ. ಅದಕ್ಕಾಗಿ ದಿನಕ್ಕೊಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿದ್ದಾಗ ಮುನಿರತ್ನ ಭಾಳ ಒಳ್ಳೆಯ ಜನ ಇದ್ದರು. ಬಿ ಜೆ ಪಿಗೆ ಬಂದ ಮೇಲೆ ತನ್ನ ಪ್ರಾಮಾಣಿಕವಾಗಿ ತಾನು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ ನಂತರ ಈ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದ್ದಾವೆ. ಶಾಸಕ ಮುನಿರತ್ನಗೆ ಸಾಲು ಸಾಲು ಶಾಕ್. ಎಂಎಲ್ಎಗೆ ಬೇಲ್ ಸಿಕ್ಕಿದ್ರೂ ತಪ್ಪಲ್ಲ ಸಂಕಷ್ಟ. ಜಾತಿ ನಿಂದನೆ ಕೇಸ್ನ ಸುಳಿಯಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಸಿಲುಕಿ ವಿಲವಿಲನೆ ಒದ್ದಾಡ್ತಿದ್ದಾರೆ. ಇದರ ನಡುವೆ ಈಗ ಮತ್ತೊಂದು ಶಾಕ್ ಎದುರಾಗಿದ್ದು, ಬೇಲ್ ಸಿಕ್ಕಿದ್ರೂ ಸಂಕಷ್ಟ ತಪ್ಪಲ್ಲ. ಎಸ್, ಶಾಸಕ ಮುನಿರತ್ನ ಮೇಲೆ ಮತ್ತೊಂದು ದೂರು ದಾಖಲಾಗಿದೆ. ಗುತ್ತಿಗೆದಾರನ ಮೇಲೆ ಹಲ್ಲೆ ಮತ್ತು ಜಾತಿ ನಿಂದನೆ ಆರೋಪದಲ್ಲಿ ಸದ್ಯ ನ್ಯಾಯಾಂಗ ಬಂಧನದಲ್ಲಿರೋ ಮುನಿರತ್ನಗೆ ರೇಪ್ ಸಂಕಷ್ಟ ಎದುರಾಗಿದೆ. ಮುನಿರತ್ನಗೆ ಪರಪ್ಪನ ಪಂಜರ ಫಿಕ್ಸ್. ರೇಪ್ ಕೇಸಲ್ಲಿ ಮತ್ತೆ ಲಾಕ್ ಸಾಧ್ಯತೆ. ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಎಸಗಿ ಅದನ್ನ ರೆಕಾರ್ಡ್ ಮಾಡಿಕೊಂಡ ಆರೋಪದ ಮೇಲೆ ಸದ್ಯ ಎಂಎಲ್ಎ ಮುನಿರತ್ನ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿ ಬಂದಿತ್ತು. ಜಾತಿ ನಿಂದನೆ ಕೇಸ್ನಲ್ಲಿ ಜಾಮೀನು ಸಿಕ್ಕರೂ ಮುನಿರತ್ನಗೆ ರೇಪ್ ಕೇಸ್ ಕಂಟಕವಾಗಲಿದ್ದು ಜೈಲೇ ಗತಿ ಎನ್ನಲಾಗ್ತಿದೆ. ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿರುವ ಕಗ್ಗಲೀಪುರ ಪೊಲೀಸರು ಯಾವುದೇ ಕ್ಷಣದಲ್ಲೂ ಮುನಿರತ್ನರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ನಾಗರಾಜ್ ಹಾಗೂ ನವೀನ್, ರಿಪಬ್ಲಿಕ್ ಕನ್ನಡ.
ಬಿಜೆಪಿ ಶಾಸಕ ಮುನಿರತ್ನ ಜಾತಿ ನಿಂದನೆ ಮತ್ತು ಕೊಲೆ ಬೆದರಿಕೆ ಕೇಸ್ನಲ್ಲಿ ಅರೆಸ್ಟ್ ಆಗಿ ನಂತರ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. ಇವತ್ತು ಜಾಮೀನು ನೀಡಿದೆ. ಜಾಮೀನು ನೀಡಿದ ತಕ್ಷಣ ಅವರ ಮೇಲೆ ಇನ್ನೊಂದು ಕೇಸ್ ದಾಖಲಾಗಿದೆ. ಅದು ಕೂಡ ಅತ್ಯಾಚಾರ ಕೇಸ್. ಆಮೇಲೆ ಕೇಸ್ ಎಲ್ಲೆಲ್ಲಿ ತನಕ ಹೋಗ್ತಾ ಇದೆ ಅಂತಂದರೆ ಏನೆಲ್ಲ ಕೇಳಿ ಬರ್ತಾ ಇದೆ. ಈ ಕರೀಂಲಾಲಾ ತೇಲಗಿ ಸಂದರ್ಭದಲ್ಲಿ ಏಡ್ಸ್ ಇಂಜೆಕ್ಷನ್ ಅಂತಿತ್ತಲ್ಲ, ಆ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಜಾಮೀನು ಸಿಕ್ಕಿದ್ರೂ ಕೂಡ ಮತ್ತೊಮ್ಮೆ ಅರೆಸ್ಟ್ ಆಗುವ ಸಾಧ್ಯತೆ ಇದೆಯಂತೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಮುನಿರತ್ನಮ್ಮವ್ರನ್ನ ಕಂಟ್ರೋಲ್ ಮಾಡದೇ ಹೋದರೆ ನಾನು ಮಂತ್ರಿ ಸ್ಥಾನ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ. ನಾವು ಯಾವ ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ. ನನಗೂ ಕಿರುಕುಳ ಕೊಟ್ಟಿದ್ದ ಶಾಸಕ ಮುನಿರತ್ನ. ಸ್ವಪಕ್ಷದ ಶಾಸಕನ ವಿರುದ್ಧವೇ ಎಸ್ಟಿಎಸ್ ಬಾಂಬ್. ಜಾತಿ ನಿಂದನೆ ರೇಪ್ ಕೇಸ್ ಕೂಪದಲ್ಲಿ ಸಿಲುಕಿರುವ ಮುನಿರತ್ನ ವಿರುದ್ಧ ಇದೀಗ ಸ್ವಪಕ್ಷದ ಶಾಸಕನೇ ಹೊಸ ಬಾಂಬ್ ಹಾಕಿದ್ದಾರೆ. ಮಾಜಿ ಸಚಿವ ಎಸ್ಟಿ ಸೋಮಶೇಖರ್ ನನಗೂ ಕಿರುಕುಳ ನೀಡಿದ್ದ ಅಂತ ಹೇಳಿದ್ದಾರೆ. ಕಂಟ್ರೋಲ್ ಮಾಡದೇ ಹೋದರೆ ನಾನು ಮಂತ್ರಿ ಸ್ಥಾನ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತಕ್ಕಂಥದ್ದನ್ನು ಬೊಮ್ಮಾಯಿಯವರಿಗೆ ನಾನು ಹೇಳಿದ್ದೆ. ಮುಖ್ಯಮಂತ್ರಿ ಆಗಿದ್ದಾಗಲೇ ಹೇಳಿದ್ದೆ. ಆದರೆ ಅವರು ಕರೆಸಿ ಅವನ್ನ ಸೆಟ್ರೇಟ್ ಮಾಡಿ ಅದೇ ಕ್ಷೇತ್ರ ಬೇರೆ ಈ ಕ್ಷೇತ್ರ ಬೇರೆಪ್ಪ, ನಿಂದು ನೀನು ಮಾಡ್ಕೊಂಡು ಹೋಗುವಂತಕ್ಕಂಥದ್ದು ಹೇಳಿದ ಮೇಲೆ ನಾನು. ಬಿಜೆಪಿ ಶಾಸಕನ ವಿರುದ್ಧ ಕೈ ನಾಯಕರು ಕಿಡಿ. ಇತ್ತ ಕಾಂಗ್ರೆಸ್ ಪಾಳೆಯದಲ್ಲೂ ಟೀಕಾ ಪ್ರಹಾರ ಜೋರಾಗಿದೆ. ಮುನಿರತ್ನರಂತಹ ದುಷ್ಟರನ್ನ ಸೆದೆ ಬಡಿಬೇಕು ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಸಿಡಿದೆದ್ದಿದ್ದಾರೆ. ಅತ್ತ ಮುನಿರತ್ನ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇಂಥದ್ದೇ ಪರಿಸ್ಥಿತಿಗಳು, ಚಿಂತನೆಗಳು ಶುರು ಆಯ್ತು ಅಂತ ಅಂದ್ರೆ ಬಹಳ ಕಷ್ಟ ಆಗತ್ತೆ. ಸೊ ಅದನ್ನ ಇಂಥ ಶಕ್ತಿಗಳನ್ನ ಸದೆ ಬಡಲಿಕ್ಕೆ ನಿಮ್ಮಗಳ ಕೆಲಸನೂ ಕೂಡ, ನಿಮ್ಮಗಳ ಮಾರ್ಗದರ್ಶನನೂ ಕೂಡ ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸಿದ್ದೆ. ಕಾನೂನು ಬಾಹಿರವಾಗಿ ಇಂಥದ್ದೆಲ್ಲ ಪಬ್ಲಿಕ್ ಸರ್ವೆಂಟ್ಸು ಮಾಡಿದ್ದಾರೆ ಅಂತಂದಾಗ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ. ನಾವು ಯಾವ ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ. ಇನ್ನು ಅವರು ಮಾಡ್ತಿದ್ದಾರೆ ಅಷ್ಟೇ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿರುವ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮುನಿರತ್ನ ಅವರನ್ನ ಜೈಲಲ್ಲೇ ಇಡಬೇಕು ಎಂಬ ಪ್ಲಾನ್ ಸರ್ಕಾರದ್ದು ಅಂತ ಆರೋಪಿಸಿದ್ದಾರೆ. ಏನಾದರೂ ಮಾಡಿ ಮುನಿರತ್ನ ಅವ್ರನ್ನ ಜೈಲಲ್ಲೇ ಇಡಬೇಕು ಅಂಥೇಳಿ ಯೋಚನೆ ಮಾಡ್ದಂಗಿದೆ. ಅದಕ್ಕಾಗಿ ದಿನಕ್ಕೊಂದು ಸೃಷ್ಟಿ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ನಲ್ಲಿದ್ದಾಗ ಮುನಿರತ್ನ ಭಾಳ ಒಳ್ಳೆಯ ಜನ ಇದ್ದರು. ಬಿ ಜೆ ಪಿಗೆ ಬಂದ ಮೇಲೆ ತನ್ನ ಪ್ರಾಮಾಣಿಕವಾಗಿ ತಾನು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ ನಂತರ ಈ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದ್ದಾವೆ. ಶಾಸಕ ಮುನಿರತ್ನಗೆ ಸಾಲು ಶಾಕ್. ಎಂಎಲ್ಎಗೆ ಬೇಲ್ ಸಿಕ್ಕಿದ್ರೂ ತಪ್ಪಲ್ಲ ಸಂಕಷ್ಟ. ಜಾತಿ ನಿಂದನೆ ಕೇಸ್ನ ಸುಳಿಯಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಸಿಲುಕಿ ವಿಲವಿಲನೆ ಒದ್ದಾಡ್ತಿದ್ದಾರೆ. ಇದರ ನಡುವೆ ಈಗ ಮತ್ತೊಂದು ಶಾಕ್ ಎದುರಾಗಿದ್ದು, ಬೇಲ್ ಸಿಕ್ಕಿದ್ರೂ ಸಂಕಷ್ಟ ತಪ್ಪಲ್ಲ. ಎಸ್, ಶಾಸಕ ಮುನಿರತ್ನ ಮೇಲೆ ಮತ್ತೊಂದು ದೂರು ದಾಖಲಾಗಿದೆ. ಗುತ್ತಿಗೆದಾರನ ಮೇಲೆ ಹಲ್ಲೆ ಮತ್ತು ಜಾತಿ ನಿಂದನೆ ಆರೋಪದಲ್ಲಿ ಸದ್ಯ ನ್ಯಾಯಾಂಗ ಬಂಧನದಲ್ಲಿರೋ ಮುನಿರತ್ನಗೆ ರೇಪ್ ಸಂಕಷ್ಟ ಎದುರಾಗಿದೆ. ಮುನಿರತ್ನಗೆ ಪರಪ್ಪನ ಪಂಜರ ಫಿಕ್ಸ್. ರೇಪ್ ಕೇಸಲ್ಲಿ ಮತ್ತೆ ಲಾಕ್ ಸಾಧ್ಯತೆ. ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಎಸಗಿ ಅದನ್ನ ರೆಕಾರ್ಡ್ ಮಾಡಿಕೊಂಡ ಆರೋಪದ ಮೇಲೆ ಸದ್ಯ ಎಂಎಲ್ಎ ಮುನಿರತ್ನ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿಬಂದಿತ್ತು. ಜಾತಿ ನಿಂದನೆ ಕೇಸ್ನಲ್ಲಿ ಜಾಮೀನು ಸಿಕ್ಕರೂ ಮುನಿರತ್ನಗೆ ರೇಪ್ ಕೇಸ್ ಕಂಟಕವಾಗಲಿದ್ದು ಜೈಲೇ ಗತಿ ಎನ್ನಲಾಗ್ತಿದೆ. ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿರುವ ಕಗ್ಗಲೀಪುರ ಪೊಲೀಸರು ಯಾವುದೇ ಕ್ಷಣದಲ್ಲೂ ಮುನಿರತ್ನರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ನಾಗರಾಜ್ ಹಾಗೂ ನವೀನ್, ರಿಪಬ್ಲಿಕ್ ಕನ್ನಡ.